ಹಲೋ ಗುರು ನಮಸ್ಕಾರ. ಇದು ನಾವು ಡೇ 5 ಇದು ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಇವಾಗ ಹೈವೇ ಪಕ್ಕ ನಿಲ್ಲಿಸಿ ನಾವು ಪಾಂಡಿಚೇರಿಗೆ ಹೋಗಬೇಕು. ಹೈವೇ ಪಕ್ಕ ನಿಲ್ಲಿಸಿ ಇವಾಗ ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ದೀವಿ ನಾವು. ನಾನು ನನ್ನ ಫ್ರೆಂಡು ದೋಸೆ ಆರ್ಡ್ರ್ ಮಾಡಿದ್ವಿ. ಎಲೆ ನೋಡಿ, ಅದು ಎಲೆ ಚಿಕ್ಕದಾಗೈತೆ, ದೋಸೆ ಮಾತ್ರ ದೊಡ್ಡದಾಗೈತೆ. ಇವಾಗ ಅಷ್ಟೇ ನಾವು ತಿಂದು ಮುಗಿಸಿ ಹೆಲ್ಮೆಟ್ ಇಲ್ಲಿಕ್ಕೆ ಅವನು ಕೈ ವಾಶ್ ಮಾಡೋಕ್ಕೆ ಹೋದ. ಮುಂದೆ ಹೆಲ್ಮೆಟ್ ನೋಡಿಸ್ತಾ ಇದ್ದೀನಿ. ಇದು ಹೋಟ್ಲು ಓವರಾಲ್ ಚೆನ್ನಾಗಿತ್ತು. ಒಂದ್ಸರಿ ನೀವು ತಂಜಾವೂರಿಂದ ಪಾಂಡಿಚೇರಿಗೆ ಹೋಗ್ಬೇಕಾದಾಗ ಇಲ್ಲೊಂದ್ಸರಿ ತಿನ್ಕೊಂಡೋಗಿ. ಹೈವೇ ಪಕ್ಕನೇ ಇರೋದು, ಚೆನ್ನಾಗಿದೆ ಫುಡ್ಡು. ಒಂದ್ಸರಿ ಟೇಸ್ಟ್ ಮಾಡಿ. ಬಿಲ್ ಬಂದು 195 ಆಗಿದೆ ನಮ್ಮಿಬ್ಬರದು ಟಿಫನ್ ಮಾಡಿರೋದು. ನಿಮ್ಗೆ ಹೇಳೋದು ಮರ್ತೋದೆ, ಇದು ತಂಜಾವೂರಿಂದ ಪಾಂಡಿಚೇರಿಗೆ ಹೋಗ್ತಾ ಇರೋದು ಡೇ 5 ಇದು. ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಡೇ 4, ಡೇ 3, ಡೇ 2, ಡೇ 1 ಎಲ್ಲ ಹಾಕಿದ್ದೀನಿ. ಅದ್ರಲ್ಲಿ ಒಂದ್ಸರಿ ವಾಚ್ ಮಾಡ್ಕೊಂಬನ್ನಿ. ಮತ್ತು ಇದು ನೋಡಿ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅರ್ಥ ಆಗಲ್ಲ. ತಂಜಾವೂರಿಂದ ಪಾಂಡಿಚೇರಿವರೆಗೂ ಫುಲ್ಲು ಮಳೆ. ಇಲ್ಲಿ ಕ್ಯಾಮ್ರಾ ಲಾಗಿಂಗ್ ಮಾಡೋಕ್ಕೆ ಆಗಲಿಲ್ಲ. ಗೋಪುರ ಆಚೆ ತೆಗೆಯೋಣ ಅಂದರೆ ಒಂದೊಂದು ನಿನ್ನೆ ಬೀಳ್ತಾಯಿತ್ತು. ಅದಕ್ಕೆ ನಮ್ಮ ಫ್ರೆಂಡ್ಗೆ ಅಲ್ಲಿ ಫೋನ್ ಕೊಟ್ಟು ವೀಡಿಯೋ ಮಾಡಿಸ್ತಾ ಇದ್ದೀನಿ, ಹೆಂಗಾರ ಆಗಲಿ ಅಂತ ಹೇಳ್ಬಿಟ್ಟು. ಇವಾಗ ನಾವು ಇಬ್ಬರು ಬೈಕಲ್ಲಿ ಹೋಗ್ತಾಯಿದ್ವಿ ನೋಡಿ, ಹೈವೇಯಲ್ಲಿ ಫುಲ್ಲು ಮಳೆ ಬೀಳ್ತಾ ಇದೆ. ಅದಕ್ಕೆ ಅವ್ನು ಮೊಬೈಲ್ ಕೊಟ್ಟು ಮೊಬೈಲಲ್ಲಿ ತೆಗ್ಸಿ ಅಂತ ಹೇಳಿದೆ. ನೋಡ್ಬೋದು ನೀವು, ಫುಲ್ಲು ಮಳೆ ಬೀಳ್ತಾ ಇದೆ. ಮಳೆ ಓಡ್ಸೋಕ್ಕಾಗ್ತಾಯಿಲ್ಲ. ಇವಾಗ ಸ್ವಲ್ಪ ಕಮ್ಮಿ ಇದೆ. ಫಸ್ಟು ಹೋಗ್ತಾ ಮುಂದೆ ಫುಲ್ಲು ಮಳೆ, ಎಲ್ಲೂ ಇದಕ್ಕಾಗಲಿಲ್ಲ. ನಾನು ಓಡಿಸ್ಕೊಂಡೆ ಹೋದೆ, ಹೋಗಬೇಕು ಬೇಗನೆ ಅಂತ ಹೇಳ್ಬಿಟ್ಟು. ನನ್ನ ಫ್ರೆಂಡು ವೀಡಿಯೋ ಮಾಡೋ ಅಂದರೆ ಈ ಆ್ಯಂಗಲ್ಲು ಆ ಆ್ಯಂಗಲ್ಲು ಅಂತ ಹೇಳ್ಬಿಟ್ಟು ಕೆಳಗಡೆ ಮೇಲ್ಗಡೆ ಎಲ್ಲ ಮಾಡ್ತಾವೆ. ಹೈವೇಲ್ಲಂತೂ ಓಡ್ಸೋಕ್ಕಾಗ್ತಾಯಿಲ್ಲ. ಫುಲ್ಲು ಗಾಳಿ ಮತ್ತು ಮಳೆ, ಒಂದು ಚಿಕ್ಕದಾಗಿ ಹನಿಗಳು ಬೀಳ್ತಾ ಇದೆ. ಆಮೇಲೆ ಬರ್ತಾ ಜೋರಾಗೋಯ್ತು, ಕಣ್ಣಿಗೆ ಹೊಡಿತಾ ಇತ್ತು, ಇದು ವೈಸರ್ಗೆ. ಮತ್ತು ಅದಕ್ಕೆ ಫೋನ್ ಇಸ್ಕೊಂಡೆ, ಫೋನ್ಗೆ ಏನಾರು ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಮುಂದೆ ಎಷ್ಟು ಮಳೆ ಬಿದ್ದಿದೆ ಅಂತ. ಮಳೆ ಅಂತೂ ವಿಪರೀತ ಬೀಳ್ತಾ ಇದೆ. ಗಾಡಿ ಅಂತೂ ಓಡ್ಸೋಕ್ಕಾಗ್ತಾಯಿಲ್ಲ. ವೈಸರ್ ಹಾಕ್ಕೊಂಡು ಎಷ್ಟು ಓಡಿಸಿದ್ರೂ ಫುಲ್ಲು ಫಾಗು, ವೈಸರ್ಗೆಲ್ಲ ಇದಾಗ್ಬಿಡ್ತಾ ಇದೆ. ಅದಕ್ಕೆ ನಾವು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂದರೆ ರೆಸ್ಟ್ ತೊಗೊಳಕ್ಕೂ ಪಕ್ಕ ಏನೂ ಇಲ್ಲ, ಗಿಡಗಳು ಇಲ್ಲ, ಏನೂ ಇಲ್ಲ. ಅದಕ್ಕೆ ಓಡಿಸ್ತಾ ಇದ್ದೆ, ನಾನು ನಿಧಾನಕ್ಕೆ ಹೋಗ್ತಾ ಇದ್ದೆ. ಯಾಕಂದರೆ ಫೋನಲ್ಲಿ ಲಾಗಿಂಗ್ ಮಾಡ್ತಾ ಇದ್ದಾನೆ, ಫುಲ್ ವೀಡಿಯೋ ಮಾಡ್ತಾ ಇದ್ದಾನಲ್ಲ. ಅದಕ್ಕೆ ಏನಾರ ಮೊಬೈಲ್ಗೆ ಏನಾರ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಪಾಂಡಿಚೇರಿ ನಾವು ಇಲ್ಲಿಂದ 160 ಇತ್ತು. ಅಲ್ಲಿಂದ ನನ್ನ ಫ್ರೆಂಡು ಗಾಡಿ ಓಡಿಸ್ತಾ ಇದ್ದಾನೆ ಇಸ್ಕೊಂಡು. ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ನಂದು ಒಂದು. ಮತ್ತು ಸ್ವಲ್ಪ ಮುಂದೆ ಹೋದರೆ ಸ್ವಲ್ಪ ಮುಂದೆನೂ ನೋಡಿಸಿದ್ದೆ ವ್ಯೂ ಹೆಂಗಿದೆ ಅಂತ. ಫುಲ್ ಮಳೆ ಇದು. ಸ್ವಲ್ಪ ದೂರ ಅವನು ಓಡಿಸ್ದ, ಆಮೇಲೆ ನಾನು ಇಸ್ಕೊಂಡೆ, ನಾನೇ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು. ಅವನಿಗೆ ಹೆಲ್ಮೆಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಎಲ್ಲ ನೀರೆಲ್ಲ ಅದಕ್ಕೆ ತುಂಬ್ಕೊತಾ ಇತ್ತು. ಅದಕ್ಕೆ ನಾನು ಇಸ್ಕೊಂಡೆ, ನಾನು ಓಡಿಸೋದಕ್ಕೆ ಹಿಂದೆ ಕೂತ್ಕೊಳ್ಳೋ, ನಾನು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಓಡಿಸ್ತಾ ಇದ್ದೀನಿ ಹೈವೇಯಲ್ಲಿ. ಆದ್ರೂ ಮಳೆ ಬೀಳ್ತಾನೆ ಇದೆ ಅದು. ಮತ್ತು ಸ್ವಲ್ಪ ಅದಾದಮೇಲೆ ಅವನೇ ಇಸ್ಕೊಂಡ ಬೈಕು. ಇಲ್ಲ ನಾನೇ ಓಡಿಸ್ತೀನಿ ಕೊಡು, ಹಿಂದೆ ಕೂತ್ಕೊಳಕ್ಕಾಗ್ತಾಯಿಲ್ಲ, ನೀರೆಲ್ಲ ಇದಾಗ್ತಾಯಿದೆ, ನೀನು ಸ್ವಲ್ಪ ಹೊತ್ತು ಕೂತ್ಕೊ, ಮತ್ತು ನಾನು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಓಡಿಸ್ದ. ಕ್ಯಾಮ್ರಾ ನಾನು ಇವಾಗ ಲಾಗಿಂಗ್ ಮಾಡ್ತಾಯಿದ್ದೀನಿ, ಫೋನಲ್ಲೇ ಮಾಡ್ತಾ ಇರೋದು. ಕ್ಯಾಮ್ರಾ ಒಳಗಡೆ ಇಕ್ಕಿದ್ದೀನಿ. ಅದೇ ಹೇಳಿದ್ನಲ್ಲ ನಿಮಗೆ, ಮಳೆ ಬೀಳ್ತಾ ಇತ್ತು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನೇ ಲಾಗಿಂಗ್ ಮಾಡ್ತಾಯಿದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಎಷ್ಟು ಗಾಳಿ ಅಂದರೆ, ಗಾಡಿ ಓಡಿಸ್ತಾ ಇದ್ರು, ಚಿಕ್ಕದಾಗಿ ಓಡಿಸ್ತಾ ಇದ್ರು ಫೋನ್ ಹಿಡ್ಕೊಳಕ್ಕಾಗ್ತಾಯಿಲ್ಲ. ಫೋನೆಲ್ಲ ಕೆಳಗಡೆ ಬಿದ್ದೋ ಥರ ಫೀಲಿಂಗ್ ಬರ್ತಾಯಿದೆ. ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ನಾನು ಅವ್ನು ಸ್ವಲ್ಪ ಸ್ಲೋಗಿ ಹೋಗು ಅಂತ ಹೇಳಿದೆ. ಎಷ್ಟು ಸ್ಲೋಗಿ ಹೋದ್ರೂ ಮಳೆ ಒಂದು ಎಲ್ಲ ಇದು ಜಾಸ್ತಿ ತಲೆನೋ ಆಗೋಯ್ತು. ಫೋನೆಲ್ಲ ನಾನು ಕೆಳಗಡೆ ಬಿದ್ದೋಗ್ಬಿಡುತ್ತೆ ಅಂತ ಅದೊಂದು ಟೆನ್ಷನ್ನು. ಅದಕ್ಕೆ ಅವ್ನು ನನ್ನ ಫ್ರೆಂಡ್ ನಿಧಾನಕ್ಕೆ ಹೋದ. ಮತ್ತು ನಿಧಾನಕ್ಕೆ ಹೋಗು ಅಂದಿದ್ದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದಾನೆ ಗಾಡಿಯಲ್ಲಿ. ಹೈವೇ ಮಧ್ಯದಲ್ಲಿ ಗಾಡಿ ಪಾರ್ಕ್ ಮಾಡಿ ಇವಾಗ ನಾವು ಈ ಕಡೆ ಇಳಿದಿದ್ದೀವಿ. ಮಳೆ ಬೀಳ್ತಾನೇ ಇದೆ ಒಂದೊಂದನೇ. ಅದಕ್ಕೆ ಕ್ಯಾಮ್ರಾ ಆಫ್ ಮಾಡಿದ್ದೀನಿ, ಕ್ಯಾಮ್ರಾ ಒಳಗಡೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಬೈಕಲ್ಲಿ. ಪೆಟ್ರೋಲ್ ರೇಟ್ ಬಂದು ಇಲ್ಲಿ 104 ಇದೆ, .70 ನಾವಿವಾಗ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. 550ಗೆ ಹಾಕ್ಸ್ತಾ ಇದ್ದೀನಿ. ನಾನು ಯಾವಾಗಲೂ 550ಗೆ ಹಾಕ್ಸ್ತಾ ಇರೋದು ಟ್ರಿಪ್ಪಲ್ಲಿ. ಇವಾಗ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ವಿ 550ಗೆ, ಹೇಳ್ದಂಗೆ 550ಗೆ ಹಾಕ್ಸ್ಕೊಂಡಿರೋದು. ನೀವು ತಂಜಾವೂರಿಂದ ಪಾಂಡಿಚೇರಿಗೆ ಬರೋಂಗಿದ್ರೆ ತಂಜಾವೂರಲ್ಲೇ ಪೆಟ್ರೋಲ್ ಹಾಕ್ಸ್ಕೊಳ್ಳಿ. ಇಲ್ಲಿ ಮಧ್ಯದಲ್ಲಿ ಇಳಿಬೇಕು ಅಂದರೆ 60 ಕಿಲೋಮೀಟ್ರ್ ಬರಬೇಕು. ಮತ್ತು ಊರಲ್ಲಿ ಇಳಿದು ಹೈವೇ ಕೆಳಗಡೆ ಇಳಿದು ಈ ಕಡೆ ಬಂದು ಹಾಕ್ಸ್ಕೊಂಡು ಹೋಗಬೇಕು. ಇಂಡಿಯನ್ ಪೆಟ್ರೋಲ್ ಬಂಕ್ ಇದು. ಮತ್ತು ಯಾಕೆ ಇವೆಲ್ಲ ರಿಸ್ಕ್ ತೊಗೊಳೋದು? ನೀವು ತಂಜಾವೂರಲ್ಲೇ ಫಸ್ಟಲ್ಲಿ ಹಾಕ್ಸ್ಕೊಂಬಿಟ್ರೆ ಆರಾಮಾಗಿ ಹೊಡ್ಕೊಂಬಂದ್ಬಿಡ್ಬೋದು. ಬೈಕಲ್ಲಾದ್ರೂ ಕಾರಾದ್ರೂ ಅಲ್ಲೇ ಹಾಕ್ಸ್ಕೊಂಬಂದ್ಬಿಡಿ ನೀವು. ಹೆಲ್ಮೆಟ್ ಮೇಲೆ ವ್ಯೂ ನೋಡಿ ಫ್ರಂಟು. ಮತ್ತು ಇದು ಬ್ರಿಡ್ಜ್, ಇದು ಆ ಕಡೆ ಈ ಕಡೆ 2 ಬ್ರಿಡ್ಜ್ ಇದೆ. ಇದು ಹೈವೇದಲ್ಲಿ ಇರೋದು. ನದಿ ನೋಡಿ ಚೆನ್ನಾಗಿದೆ, ಇದು ಸ್ವಲ್ಪ ಚೆನ್ನಾಗೈತೆ. ಹೋಗ್ತಾ ಇದ್ದೀವಿ. ಇದು ಬ್ಯಾಕು ನೋಡ್ಕೊಬೋದು ಎಷ್ಟು ನೀರು ಬಿದ್ದಿದೆ ಅಂತ, ಮಳೆ ಎಷ್ಟು ಜೋರಾಗಿ ಬಿದ್ದಿದೆ ಅಂತ. ಆದ್ರೂ ನಾವು ಹೋಗ್ತಾ ಇದ್ದೀವಿ, ಯಾಕೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಫ್ರಂಟ್ ವ್ಯೂ ಇದು. ಎಷ್ಟು ಮಳೆ ಬಿದ್ದಿದೆ ಅಂದರೆ ಪಕ್ಕ ಆ ಕಡೆ ಈ ಕಡೆ ನಿಂತ್ಕೊಂಡ್ರೂ ಆಗ್ತಾಯಿಲ್ಲ, ಮಳೆ ಬರ್ತಾನೇ ಐತೆ. ಇನ್ನು ಟೈಮ್ ವೇಸ್ಟು ಅಂತ ಹೇಳ್ಬಿಟ್ಟು ನಾನು ಗಾಡಿ ಓಡಿಸ್ತಾನೇ ಇದ್ದೀನಿ. ಅದಕ್ಕೆ ಯಾಕೆ ಸುಮ್ಮನೆ ನಿಂತ್ಕೊಂಡ್ರೂ ಅದೇ ಮಳೆಯಲ್ಲೇ ನಿಂತ್ಕೊಬೇಕು ಯಾಕಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮಳೆ ಜೋರಾಗಿದೆ, ಅದಕ್ಕೆ ನಾವು ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗೋಣ ಅಂತಿದ್ದೀವಿ.
ಮಳೆಯಲ್ಲಿ ಹೊಡೆಯೋಕೆ ಆಗ್ತಾಯಿಲ್ಲ, ಎಲ್ಲ ಮೊಬೈಲ್ಸು ಅವೆಲ್ಲ ನೆಂದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಸಿದ್ದೀವಿ ಗಾಡಿ. ಅದು ಫುಲ್ಲು ಮಳೆ ಇಲ್ಲೇ ಪಾಂಡಿಚೇರಿ ಹೈವೇಯಲ್ಲಿ ಗಾಡಿ ಇಲ್ಲಿ ನಿಲ್ಸ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀವಿ. ಇಲ್ಲಿ ಹೋಟ್ಲ್ ಹತ್ರ ಬಂದು ಕುತ್ಕೊಂಡ್ವಿ. ಇವ್ರು ಅಡುಗೆ ಮಾಡ್ತಾಯಿದ್ರು, ಹೋಟ್ಲಿದು ನೋಡಿ ಕೋಲಲ್ಲಿ ಮಾಡ್ತಾಯಿದ್ದಾರೆ ಅವರು. ಚೆನ್ನಾಗಿತ್ತು ಆ ವೆದರ್ಗೂ ಇವರು ಕೋಲಲ್ಲಿ ಮಾಡೋದಕ್ಕೂ ಸಖತ್ತಾಗಿತ್ತು. ಇದು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕಂದರೆ ಫುಲ್ಲು ಡಿಸ್ಟರ್ಬೆನ್ಸ್ ಇದೆ, ಅದಕ್ಕೆ ಇವಾಗ ವಾಯ್ಸ್ ಓವರ್ ಕೊಡ್ತಾ. ಹೋಟೆಲ್ಗೆ ಬಂದಿದ್ದೀವಿ, ಹೋಟೆಲ್ ಹತ್ರ ಕುತ್ಕೊಂಡಿದ್ದೀವಿ, ಮಳೆ ಹತ್ರ ಮಳೆ ಬರ್ತಾಯಿದೆ, ಅದಕ್ಕೆ ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇಲ್ಲಿಗೆ ಬ್ರೋ ನಮಗೆ ಫೋಟೋ ತೆಗ್ದಿದ್ದು ಈ ಅಣ್ಣ ಅವರು ಮತ್ತು ಹೋಟ್ಲ್ ಹತ್ರ ಇದ್ದೀವಿ ನೋಡಿ. ಮಳೆ ಬೀಳ್ತಾಯಿದೆ, ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇಲ್ಲೊಂದು ಫೋಟೋ ತೊಗೊಂಡು ಇವಾಗ ಸ್ವಲ್ಪ ಮಳೆ ಕಮ್ಮಿ ಆದರೆ ಹೋಗ್ತೀವಿ. ಇವಾಗ ಜಾಸ್ತಿ ಥ್ಯಾಂಕ್ಸ್ ಹೇಳ್ಬೇಕು ಇವ್ರಿಗೆ. ಬಿರಿಯಾನಿ ನೋಡುವಾಗ ಚೆನ್ನಾಗಿರುತ್ತೆ, ಇಲ್ಲೇ ಚೆನ್ನಾಗಿತ್ತು, ಅದಕ್ಕೆ ತಿನ್ನೋಣ ಅಂತ ಹೇಳ್ಬಿಟ್ಟು ವೆದರ್ಗೆ ತಿಂತಾಯಿದ್ದೀವಿ. ಹಂಗೆ ಹೋಗೋಣ ಅಂದ್ಕೊಂಡ್ವಿ, ಇನ್ಯಾಕೆ ಬಿರಿಯಾನಿ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ತಿನ್ಕೊಂಡು ಹೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಅವ್ನು ನನ್ನ ಫ್ರೆಂಡ್ ಇನ್ನೂ ತಿಂತಾ ಇದ್ದಾನೆ, ನಂದು ಆಯಿತು. ಆ ವೆದರ್ ನೋಡಿ ಸಖತ್ತಾಗಿತ್ತು, ವೆದರು ಆ ಮಳೆಗೂ ಆ ಬಿರಿಯಾನಿಗೂ ಚೆನ್ನಾಗಿತ್ತು. ಹೋಟ್ಲು ಚೆನ್ನಾಗಿದೆ, ಚಿಕ್ಕದು ಹೋಟ್ಲು ಆದ್ರೂ ಚೆನ್ನಾಗಿತ್ತು ಹೋಟ್ಲು. ಬೋರ್ಡು ಇಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ, ಇದೇ ಬೋರ್ಡು ಪಾಂಡಿಚೇರಿಗೆ ಹೋಗೋ ರೋಡಲ್ಲಿರುತ್ತೆ, ಚಿಕ್ಕದು ಹೋಟ್ಲು. ಮತ್ತು ಮೇಲೇನೂ ನೋಡಿಸ್ತೀನಿ ಬೋರ್ಡು, ಇಲ್ಲಿ ನೋಡ್ಬೋದು. ಇದೇ ಹೋಟೆಲ್ಲು ನಾವು ಊಟ ಮಾಡಿದ್ದು, ಚೆನ್ನಾಗಿತ್ತು ಬಿರಿಯಾನಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಹೋಟ್ಲ್ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ, ನಿಮಗೆ ನೋಡ್ಸೋಣ ಅಂತ ಹೇಳ್ಬಿಟ್ಟು ಇದು ಕ್ಯಾಮ್ರಾ ಆನ್ ಮಾಡಿದೆ. ನಾನು ಕ್ಯಾಮ್ರಾ ಗೋಪ್ರೋ ಒಳಗಡೆ ಇಕ್ಕಿದ್ದೀನಿ, ಅದು ಫುಲ್ ಮಳೆಯಲ್ಲಿ ಯಾಕಂತ ಹೇಳ್ಬಿಟ್ಟು ಗೋಪ್ರೋ ಒಳಗಡೆ ಇಕ್ಕಿದೆ. ಆದ್ರೂ ಫುಲ್ ಮಳೆ ನಿಲ್ಲುತ್ತಾನೋ ಅಂತ ಗಾಡಿ ಹಾಕೊಂಡ್ಬಂದ್ರೂ ಆಗಲಿಲ್ಲ, ಬಟ್ಟೆ ಎಲ್ಲ ಫುಲ್ಲು ನೆಂದೋಗ್ಬಿಟ್ಟಿದ್ವಿ. ನಿಮಗೆ ನೋಡಿಸ್ತಾ ಇದೀವಿ ನೋಡಿ, ಫುಲ್ಲು ಮಳೆ ಬೀಳ್ತಾ ಇದೆ. ಇಲ್ಲಿ ಪಾಂಡಿಚೇರಿಗೆ ಇನ್ನೇನು 40 ಕಿಲೋಮೀಟ್ರ್ ಐತೆ ನೋಡಿ. ವಿಡಿಯೋದಲ್ಲಿ ಮಳೆ ಬೀಳ್ತಿರೋದಕ್ಕೆ ಅದಕ್ಕೆ ನಾನು ವಾಯ್ಸ್ ಓವರ್ ಅದಕ್ಕೆ ನಾನು ಲಾಗಿಂಗ್ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೆ ಫೋನಲ್ಲಿ ಲಾಗಿಂಗ್ ಮಾಡ್ತಾ ಇರೋದು. ಭಯ ಆಗ್ತಾ ಇದೆ, ಏನಾಗಿದೆ ಏನು ಅಂತ ನೋಡಿ. ಎಷ್ಟು ಮಳೆ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಗಾಡಿ ಸ್ವಲ್ಪ ಹೈವೇ ಪಕ್ಕ ಹಾಕ್ಬಿಟ್ಟು ನಿಲ್ಸ್ಕೊಂಡು ಇಲ್ಲಿ ಕಾಯ್ತಾ ಇದ್ದೀವಿ, ಮಳೆ ನಿಲ್ಲುತ್ತೆ. ಇಲ್ಲೇ ನಾವು ಟೀ ಕುಡಿಯೋಕ್ಕೆ ಬಂದು ಇಲ್ಲಿ ನಿಲ್ಸಿದ್ವಿ. ಇಲ್ಲಿ ಚೆನ್ನಾಗಿತ್ತು ಆ ಪ್ಲೇಸು, ಬೈಕು ಇದು ಪಕ್ಕ ನಿಲ್ಸಿದ್ವಿ. ಅಲ್ಲಿ ನೋಡಿ, ಅಲ್ಲಿ ನಿಲ್ಸಿದ್ವಿ, ಅಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಸಿದ್ವಿ. ನನ್ನ ಫ್ರೆಂಡ್ ಓಡಿ ಬರ್ತಾ ಇದ್ದ, ಫುಲ್ ಮಳೆ ಅಂತ ಹೇಳ್ಬಿಟ್ಟು. ಆ ಟೀ ಅಂಗಡಿ ಮೇಲೇ ಒಂದು ಟೆರೆಸ್ ಇತ್ತು, ಚೆನ್ನಾಗಿತ್ತು ಇದು ಪ್ಲೇಸು. ಎಲ್ಲ ಗಲೀಜು ಮಾಡಿದ್ದಾರೆ, ಆದ್ರೂ ಸ್ವಲ್ಪ ಚಿಕ್ಕದಾಗೆ ಎಲ್ಲ ಚೆನ್ನಾಗಿತ್ತು. ಮೇಲೆ ಔಟ್ಸೈಡ್ ನೋಡಿ ಎಷ್ಟು ಚೆನ್ನಾಗಿದೆ, ಮಳೆ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಮತ್ತು ರೋಡು ನೋಡಿ ಹೆಂಗೆ ಸಖತ್ತಾಗಿದೆ ರೋಡು, ಮೇಲೆ ವ್ಯೂ ನೋಡೋದಕ್ಕಂತೂ ಸಖತ್ತಾಗೈತೆ. ಒಂದು ಸರಿ ಈ ಕಡೆ ಬಂದಾಗ ಒಂದು ಸರಿ ವಿಸಿಟ್ ಮಾಡಿ. ಇಲ್ಲಿ ಚಿಕ್ಕದಾಗಿದೆ, ಒಂದು ಸ್ವಲ್ಪ ಫ್ಯಾಮ್ಲಿಗೆ ಚೆನ್ನಾಗಿ ಮೇಲೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಮೇಲೆ ಹೋಗೋಣ ಅಂತೇಳ್ಬಿಟ್ಟು ನೋಡ್ಸೋಣ ಅಂತೇಳ್ಬಿಟ್ಟು ಮೇಲೆಗೆ ಬಂದೆ. ಅದೇ ಇನ್ನು ನೋಡಿಸಿ ಮತ್ತು ವೀಡಿಯೋಗಳೆಲ್ಲ ಮಾಡಿ ಮತ್ತು ಇವಾಗ ಕೆಳಗಡೆ ಇಳಿತಾ ಇದ್ದೀನಿ. ಸ್ಟೆಪ್ಸು ಚೆನ್ನಾಗಿದೆ, ಇಲ್ಲಿ ಒಂದು ಸ್ವಲ್ಪ ಗ್ರಿಲ್ಸ್ ಟೈಪ್ ಮಾಡಿದ್ದಾರೆ, ಚೆನ್ನಾಗಿದೆ ಸ್ಟೆಪ್ಸು. ಮತ್ತು ಮಳೆ ನಿಲ್ತು, ಇವಾಗ ನಾವು ಇಲ್ಲೇ ಟೀ ಕುಡಿದಿದ್ದು, ಟೀ ಹಂಗೆ ಕುಡ್ಕೊಂಡು ಮಾತಾಡಿಕೊಂಡು ಇವಾಗ ಓಡ್ತಾ ಇದ್ದೀವಿ. ಚೆನ್ನಾಗಿತ್ತು ಓವರಾಲು. ಇಲ್ಲೊಂದು ಸರಿ ವಿಸಿಟ್ ಮಾಡಿ. ಮತ್ತು ಆ ಮಳೆಯಲ್ಲಿ ಫೋನಲ್ಲಿ ಏನು ಲಾಗಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮೊಬೈಲ್ ಜೋಬಲ್ಲಿ ಇಕ್ಕೊಂಬಿಟ್ಟೆ. ಮತ್ತು ಇವಾಗ ನಾವು ರೀಚ್ ಆಗಿದ್ದೀವಿ ಪಾಂಡಿಚೇರಿಗೆ ನಾವು. ಅದಕ್ಕೆ ಇವಾಗ ನೋಡ್ಸೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಇನ್ನು ಮತ್ತೆ ತೆಗೆದು ಮತ್ತೆ ಹಾಕೋಣದು ಯಾವಣ ಅಂತ ಹೇಳ್ಬಿಟ್ಟು ಅದರಲ್ಲೇ ಐತೆ. ಇವಾಗ ಫೋನಲ್ಲೇ ಮಾಡ್ತಾ ಇರೋದು ನಾವು. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಹೆಲ್ಮೆಟು ತೆಗ್ದುಬಿಟ್ಟಿದ್ದೀನಿ, ಫುಲ್ಲು ನೆಂದೋಗ್ಬಿಟ್ಟಿತ್ತು, ಅದಕ್ಕೆ ಹಿಂಸೆ ಆಗ್ತಾಯಿತ್ತು, ತೆಗ್ದುಬಿಟ್ಬಿಟ್ಟೆ. ಇದೇ ರೋಡಿ ಇವಾಗ ನಾವು ಪಾಂಡಿಚೇರಿಯಲ್ಲಿ ರೂಮ್ ಮಾಡಿರೋದು. ರೂಮು ಇದು ಬಂದು 1200 ರೂಪಾಯಿ ಮತ್ತು ಅವ್ರು ರೇಟ್ ಹೆವಿ ಹೇಳಿದ್ರು. ನಾವು ಬಾರ್ಗಿನ್ ಮಾಡಿ 1200 ರೂಪಾಯಿಗೆ ನಾವು ತೊಗೊಂಡ್ವಿ ರೂಮು, ಚೆನ್ನಾಗಿದೆ. ಇವಾಗ ನಾವು ರೂಮಿಂದ ರಾಕ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಇದು ಡೇ 5 ವ್ಲಾಗು. ಏನೋ ಚೆನ್ನಾಗಿದ್ರೆ, ಕ್ಯಾಮ್ರಾ ಇಲ್ಲ, ಬೇರೆ ಫೋನಲ್ಲೇ ತೆಗ್ದಿರೋದು. ಏನೋ ಚೆನ್ನಾಗಿದ್ರೂ ಕಾಮೆಂಟ್ ಮಾಡಿ. ಇದು ಡೇ 5 ವೀಡಿಯೋ. ಇನ್ನೊಂದು ಡೇ 6 ಬರುತ್ತೆ, ಅದು ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನೂ ಲೇಟ್ ಆಗುತ್ತೆ ಅಪ್ಲೋಡ್ ಮಾಡೋದಕ್ಕೆ. ಇದಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡ್ದಿರ ಇರಬೇಡಿ. ಇದು ಫೋನಲ್ಲಿ ಮಾಡ್ತಾ ಇರೋದು. ಮತ್ತು ಇಲ್ಲಿ ಬೈಕ್ ಪಾರ್ಕ್ ಮಾಡಬೇಡಿ, ಹಿಂದೆ ಬೈಕ್ ಪಾರ್ಕ್ ಮಾಡಿ.